ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 27 ಗುರುವಾರ. ಟೈಮ್ ಆಗಿದೆ ಹತ್ತತ್ರ 10 ಗಂಟೆ ಆಗಿದೆ ಗೈಸ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮದು. ಆ್ಯಂಡ್ ಇವತ್ತು ಸ್ವಸ್ತಿಯವರು ದುಬೈ ಹೋಗೋ ದಿನ. 1 ಗಂಟೆಗೆ ಫ್ಲೈಟ್ ಇರೋದು, ಬಟ್ 2 ಅವರ್ಸ್ ಬಿಫೋರ್ ನಾವು ಏರ್ಪೋರ್ಟಿಗೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿಂದ 10 ಗಂಟೆ 10 ಕಾಲಿಗೆಲ್ಲ ಹೊರಟ್ರೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ಹೋಗ್ಲಿಕ್ಕೂ ಇದೆ ಅಲ್ವಾ ಏರ್ಪೋರ್ಟ್ವರೆಗೂ. ಸೊ ಹಾಗಾಗಿ ಹೊರಟ್ರಿ ನಾವು. ಸ್ವಸ್ತಿಯವರು ಕೂಡ ರೆಡಿಯಾಗಿ ಇಲ್ಲಿ ಕೂತಿದ್ದಾರೆ. ತೋರಿಸ್ತೇನೆ ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೇನೆ. ಈ ಶರ್ಟ್ ಆ್ಯಂಡ್ ಪ್ಯಾಂಟ್ ಇದನ್ನ ನೀವು ನೋಡಿರ್ತೀರ. ಸೊ ಏನು ಹಾಕಿಲ್ಲ, ಜಸ್ಟ್ ಒಂದು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಇಲ್ಲಿದ್ದಾರೆ ನನ್ನ ಹಸ್ಬೆಂಡ್, ತೋರಿಸ್ತೀನಿ. ಸೇ ಹಾಯ್. ಒಂದು ನಿಮಿಷ ಅಂತಲೇ ಹಾಯ್ ಮಮ್ಮಿ. ಅವ್ರು ಮೊನ್ನೆ ಮ್ಯಾಕ್ಸಲ್ಲಿ ತೊಗೊಂಡಿರೋ ವೈಟ್ ಶರ್ಟ್ ಆ್ಯಂಡ್ ಮ್ಯಾಕ್ಸಲ್ಲಿ ತೊಗೊಂಡಿರೋ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ ಗೈಸ್. ನಾನು ತೋರಿಸ್ತೇನೆ ಔಟ್ಫಿಟ್ ಅವ್ರದ್ದು. ಆ್ಯಂಡ್ ಹೇಗೆ ಅನ್ನಿಸ್ತಿದೆ? ಅವರಿಗೆ ಖುಷಿ ಅಂತೆ ಗೈಸ್, ಖುಷಿ ಅಂತೆ. ಅಪ್ಪ ಇದ್ದಾರೆ, ಅಮ್ಮ, ನಾನು, ಅನಿತಕ್ಕ ಮತ್ತು ವಂಶಿ ಎಲ್ಲ ಹೋಗ್ತಿದ್ದೇವೆ ಏರ್ಪೋರ್ಟ್ಗೆ. ಪ್ರೀತು ಎಲ್ಲ ಸೌತೆಕ್ಕನಿಗೆ ಡ್ಯೂಟಿ ಇದೆ ಅಂತೆ, ಅವರು ಹೋಗಿದ್ದಾರೆ. ಆ್ಯಂಡ್ ಸಾಗರನ ಕೂಡ ಇಲ್ಲ, ಅನಿತಕ್ಕ ಅವರ ಹಸ್ಬೆಂಡ್. ಒಂಥರ ಫೀಲ್ ಆಗ್ತಿದೆ, ಬಟ್ ಹೋಗ್ಲೇಬೇಕಲ್ಲ, ಅವರು ಏನು ಮಾಡೋದು. ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಆಗಿದೆ, ಒಂದೇ ಸೂಟ್ ಕೇಸ್ ಇರೋದು ಗೈಸ್. ಪ್ರೀವಿಯಸ್ ಲಾಗಲ್ಲಿ ನೋಡಿದ್ದೀರಲ್ಲ. ಆ್ಯಂಡ್ ಹೋಟೆಲ್ ಆದ ನಂತರ ತೋರಿಸ್ತೇನೆ ಎಲ್ಲರನ್ನು. ಆ್ಯಂಡ್ ಸ್ವಸ್ತಿಯವರ ಔಟ್ಫಿಟ್ ಕೂಡ ತೋರಿಸ್ತೇನೆ ಗೈಸ್. ಓಕೆ, ಸೊ ಕೀಪ್ ವಾಚಿಂಗ್ ಗೈಸ್. ಆ್ಯಂಡ್ ನಾನು ಸಿಂಪಲಾಗಿ ಹಿಂಗೆ ಟ್ವಿಸ್ಟ್ ಮಾಡಿದ್ದೇನೆ ಅಷ್ಟೇ. ಹೇರ್ ಫ್ರೀ ಬಿಡೋಣ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಶೆಕೆ ಇದೆಲ್ಲ, ಸೊ ಹಾಗಾಗಿ ಬಿಡ್ತಿಲ್ಲ ಗೈಸ್. ನಾನೀಗ ನೋಡಿ ಐರನ್ ಎಲ್ಲ ಹಾಕಿ ಆಗಿರಲಿಲ್ಲ, ನಾವು ಐರನ್ ಮಾಡಬೇಕಾದ್ರೆ. ಇವಾಗ ಬಂದ ಅವ್ನು ಡ್ಯೂಟಿಗೆ ಹೋಗೋನು ಗೈಸ್. ಆದರೆ ನಿಲ್ಲಿಸಿದ್ದು, ಬೈದು ರಿಕ್ವೆಸ್ಟ್ ಮಾಡಿ ಕಾಲಿಡ್ದು ನಿಲ್ಲಿಸಿದ್ದು ಅವನನ್ನು. ಅಂದು ಹೆಲೋ ಸ್ವಸ್ತಿ ಅವರೇ, ಯು ಮಿಸ್ ಮೀ? ನೀವು ನನ್ನನ್ನು ಮಿಸ್ ಮಾಡೋದಿಲ್ಲ? ಮಾಡೋದಿಲ್ಲ? ಕನ್ನಡದಲ್ಲಿ ಮಾತಾಡಿ ಮಾರ್ರೆ. ಇಲ್ಲ ಗೈಸ್, ಅವ್ರು ನನ್ನನ್ನು ಮಿಸ್ ಮಾಡಲ್ಲ ಅಂತೆ, ಹ್ಯಾಪಿ ಅಂತೆ ಅವರಿಗೆ. ಹೊರಡಪ್ಪ ಬೇಗ ಗೈಸ್. ಆ್ಯಂಡ್ ನಮ್ಮ ಔಟ್ಫಿಟ್ ಇದು ಗೈಸ್ ಅಷ್ಟೇ. ಇದು ನಾನು ಆಲ್ರೆಡಿ ಹಾಕಿದ್ದೇನೆ, ಇವರು ಸಹ ಹಾಕಿದ್ದಾರೆ ವೈಟ್ ಶರ್ಟ್ ಆ್ಯಂಡ್ ಶೂ ಹಾಕ್ಬೇಕಷ್ಟೇ ಅವ್ರು ಇನ್ನು. ಅದಕ್ಕಿಂತ ಮುಂಚೆ 2 ಫೋಟೋ ತೆಗಿಸಿದ್ದು ನಾನು ವಂಶಿ ಅವ್ರ ಜೊತೆ. ಆಯ್ತು ಕರ್ಮೆ ಜಬ್ರೆ ಇದೆ ಬುಲಿಪುನೆ ಮಾಮ ಬೋಪನೆ ಬೇಜಾರ ಮುझे ಬೇಜಾರ अपने खुशी अपना सारी तातेर मारे ಬೇಜಾರ अपना ಬರ್ನಾ ಖುಷಿ ಐತಾ ನನ್ನ ಕಾಡ್ಬಿಡ್ರಿ ನೆನಪಿದ್ರೆ ಶೂ ಪಾಡ್ಲಿ ಶೂ ಗೊಬ್ಬರ ಒಂದನ ಖುಷಿ ಐತಾ. ಶೂ ಹಾಕ್ತಿದ್ದಾನೆ ಈಗ. ಅನಿತಕ್ಕಲ್ಲಿ ಬೀಗ ಹಾಕ್ತಿದ್ದಾರೆ. ಆ್ಯಂಡ್ ಈಸ್ ಇಲ್ಲಿದೆ ಗೈಸ್ ಲಗೇಜ್. ಆಚಿನೂ ಬರ್ತಾನೆ, ಅಂದ ಅಪ್ಪ ಅಮ್ಮ ಕೆಳಗಡೆ ಇದ್ದಾರೆ. ಹೋಗೋಣ. ಮೇಲೆ ದೊಡ್ಡನ ಮನೆ, ಎಲ್ಲರ ಮನೇಲಿ ಹೇಳ್ಕೊಂಡು ಬಂದರು ಗೈಸ್. ಸ್ವಲ್ಪ ಹತ್ರ ಇಲ್ಲಿ ಕಣ್ಣಲ್ಲೆಲ್ಲ ನೀರು ಬಂದಿದೆ. ಅಚ್ಚಿ ಹೇಗಾಗ್ತುಂಟು? ಖುಷಿ ಆಗ್ತದಾ? ಖುಷಿ ಆಗ್ತದೆ ಗೈಸ್, ಅವರಿಗೆ ಖುಷಿ ಆಗ್ತದಂತೆ. ಅಬ್ಬಿ ಒಂದು ಮಿಸ್ಸಿಂಗ್, ಅಬ್ಬಿ ಇಲ್ಲ. ಏನು ನೋಡಿಲಿ, ಬ್ಯಾಗ್ ಹಾಕ್ಕೊಂಡು ಕಾಲೇಜ್ಗೆ ಹೊರಟಿದ್ದಾನೆ. ಅವನಿಗೆ ಖುಷಿ. ಬೇಜಾರ ಇಲ್ಲಿ ರಸ್ತೆ ಅವರಿಗೆ ನಾಯಿ ಅಂದ್ರೆ ಇಷ್ಟ ಗೈಸಿ. ನೋಡಿ ಅದು ನೋಡ್ತಾ ಉಂಟು. ಕಾರ್ ಬಂದಿದೆ ಗೈಸ್.
ಗೈಸ್ ವಿ ಆರ್ ರೀಚ್ ಏರ್ಪೋರ್ಟ್ 11:15 ಆಯ್ತು ಬರ್ತಿ. ಆ್ಯಂಡ್ ಇವಾಗ ಆ ಕಡೆಯಿಂದ ಎಂಟ್ರೆನ್ಸ್ ಇಲ್ಲ. ಗೈಸ್ ಬಂದ್ವಿ. ಲಾಸ್ಟ್ ಟೈಮ್ ಅಲ್ಲಿವರೆಗೂ ಬಿಟ್ಟಿದ್ರಲ್ಲ, ಇವಾಗ ಬಿಡಲ್ಲ ಗೈಸ್. ಫುಲ್ ಟೈಟ್ ಸೆಕ್ಯೂರಿಟಿ ಇದೆ, ಇಷ್ಟು ಮಾತ್ರ, ಒಳಗೆ ಎಂಟ್ರೆನ್ಸ್ ಇಲ್ಲ. ಮಾಡ್ರಯ್ಯ ಓ ಯೂಟ್ಯೂಬ್ ಗೈಸ್ ಈ ಫೀಲ್ ಇದೆಲ್ಲ ಗೈಸ್, ಹೋಗೋ ಮುನ್ನ ಟೈಟ್ ಹಗ್, ಹಣೆಗೊಂದು ಮುತ್ತು, ಆ ಫೀಲ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಅದನ್ನ ಫೀಲ್ ಮಾಡೋಕ್ಕಾಗೋದು ಯಾರೆಲ್ಲ ಗಂಡನ ಬಿಟ್ಟು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಸಾಧ್ಯ, ಅವರ ಫ್ಯಾಮಿಲಿಗೆ ಮಾತ್ರ ಸಾಧ್ಯ. ಮಿಕ್ಕಿದವ್ರು ಜಸ್ಟ್ ನೋಡ್ಬೋದು ಅಷ್ಟೇ. ಆ ಫೀಲ್ ಇದೆಲ್ಲ, ಬಿಟ್ಟು ಹೋಗ್ತಾರೆ, ಇನ್ನು 2 years ಇಲ್ಲ 5 years ಬಿಟ್ಟು ಬರ್ತಾರೆ ಅಂತ ಅನ್ನೋದು, ಅದು ಹೇಳೋಕ್ಕಾಗಲ್ಲ. ಲೈಫ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡಿರಲೇಬೇಕು. ಸೊ ಎಲ್ಲೇ ಇದ್ದರೂ ಆರೋಗ್ಯವಾಗಿ ಖುಷಿಯಿಂದ ಇದ್ದರೆ ಸಾಕು ಅಂತ ಅಷ್ಟೇ. Happy face. ಸ್ವಸ್ತಿ ಅವ್ರು ಹೋದ್ರು ಆ್ಯಂಡ್ ಬೋರ್ಡಿಂಗ್ ಪಾಸ್ ಎಲ್ಲ ಆಯ್ತು. ಚಕ್ಕಿನಲ್ಲಿದೆ, ಸೊ ಒಂದು ಕಾಲಿಗೆ ಅಲ್ವಾ, ಹಾಗಾಗಿ ನಾವು ಹೊರಟ್ವಿ ಗೈಸ್. ಬೇಜಾರಾಗ್ತಿದೆ, ಬಟ್ ಎಂತ ಮಾಡೋದು, ಇವರಿಗೆಲ್ಲ ಹ್ಯಾಪಿ ಅಂತೆ, ಹ್ಯಾಪಿ ಫೇಸ್ ಒಂಥರ ಆಗ್ತಿದೆ ಗೈಸ್. ನಂಗೆ ಒಂಥರ ಎದೆಲ್ಲ ಭಾರ ಭಾರ ಫೀಲ್ ಆಗ್ತದೆ ನೋಡಿ. ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ ಗೈಸ್, ಹೋಗ್ತಾ ಇದ್ದೇವೆ. ಅವ್ರ ಹತ್ರ ನಾನು ಅಳ್ಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿದೆ, ಬಿಕಾಸ್ ನನ್ನ ಹತ್ರ ಅವ್ರು ಅಳ್ತಾರೆ, ಅದಕ್ಕೆ. ಆ್ಯಂಡ್ ನಂಗೆ ಮತ್ತೆ ತಡಿಲಿಕ್ಕೆ ಆಗಲಿಲ್ಲ ಗೈಸ್, ಹತ್ತೆ ಬಿಟ್ಟೆ. ಆ್ಯಂಡ್ ಅವ್ರು ಕೂಡ ಹತ್ರ ಇಷ್ಟು ದಿವಸ ಇದ್ರಲ್ಲ, 2 months, ಹಾಗಾಗಿ ಗೈಸ್ ಒಂದು ಕಾಲ ಆಯ್ತು ನಾವು ಊಟಕ್ಕೆ ಬಂದ್ವಿ, ಕಲ್ಲಡ್ ಕರಿ KT ಹೋಟೆಲ್ ಊಟಕ್ಕೆ ಬಂದ್ವಿ ಗೈಸ್. ಗೈಸ್ ಬಂದ್ವಿ ನಾವು ಮನೆಗೆ. ಆ್ಯಂಡ್ 1 ವಾರ ಆಯಿತು ಗೈಸ್. ಅವರ ಫ್ಲೈಟ್ ಇದ್ದಿದ್ದು 1 ಕಾಲಲ್ವಾ, ಸೊ ಹಾಗಾಗಿ ನೀವು ಹೋಗಿ ಅಂತಂದ್ರೆ ನಾವು ಬಂದ್ವಿ. ಆ್ಯಂಡ್ ಅಲ್ಲಿ ನಿಂತರು ವೇಸ್ಟ್, ಬಿಕಾಸ್ ಇವತ್ತು ಯಾರೋ VIP ಬರೋದಾ, ಆ್ಯಂಡ್ ಜಾಸ್ತಿ ನಿಲ್ಲಿಕ್ಕೂ ಬಿಡಲ್ಲ ಅಲ್ಲಿ ಏರ್ಪೋರ್ಟಲ್ಲಿ. ಆ್ಯಂಡ್ ಊಟ ಮಾಡಿನೇ ಬಂದ್ವಿ ಕಲ್ಲಡ್ಕದಲ್ಲಿ. ರೂಮ್ ಬಂದಾಗ ಒಂಥರ ಫೀಲ್ ಗೈಸ್, ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನಾನು. ಬೇಜಾರಾಗುತ್ತೆ, ಬಟ್ ಬೇಜಾರು ಮಾಡ್ತಾ ಕೂರು ಹೋಗೂ ಇಲ್ಲ, ಬಿಕಾಸ್ ಲೈಕ್ ಇದು ಲೈಫ್ ಅಲ್ವಾ, ಮೂವ್ ಆನ್ ಆಗ್ತಾನೆ ಇರಬೇಕು. ಆ್ಯಂಡ್ ಬಂದಾಗ ಖುಷಿ, ಹೋಗ್ಬೇಕಾದ್ರೆ ಬೇಜಾರು, ಅದೆಲ್ಲ ಒಂದು ಎಮೋಷನ್ಸ್ ಗೈಸ್, ಆ ಒಂದು ಮೂಮೆಂಟಿಗೆ ಎಮೋಷನ್ಸ್. ಸೊ ಅದಕ್ಕೆ ನನ್ನಲ್ಲೇ ಎಲ್ಲ ಇಟ್ಕೊಂಡು ನಾನು ಹೋಗ್ತಾ ಇದ್ದೇನೆ ಅಷ್ಟೇ. ಒಂದು 1-2-3 ವೀಕ್ ಬೇಜಾರು ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಯಾರ ಜೊತೆ ಎಂತ ಹೇಳಿದ್ರು, ಎಷ್ಟು ಬೇಜಾರು ಹೇಳ್ಕೊಂಡ್ರು, ಏನು ಮಾತಾಡಿದ್ರು,
ಇನ್ಸೈಡ್ ಒಂದು ಫೀಲ್ ಇರುತ್ತಲ್ಲ, ಅದನ್ನ ಎಂತ ಯಾರು ಏನು ಹೇಳಿ ಕಮ್ಮಿ ಮಾಡುವಂಥದ್ದಲ್ಲ. ಆ್ಯಂಡ್ ನಾನು ಆಮೇಲೆ ಸಿಗ್ತೇನೆ. ಸೊ ಫಸ್ಟ್ ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಗೈಸ್. ಒಂಥರ ತಲೆ ಎಲ್ಲ ಸಿಕ್ಕಾಪಟ್ಟೆ ಭಾರ ಆಗ್ತಾ ಇದೆ. ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್. ಆ್ಯಂಡ್ ಸ್ವಸ್ತಿಯವರು ಕೂಡ ಫ್ಲೈಟಲ್ಲಿ ಕೂತ್ರಂತೆ ವಿಂಡೋ ಸೈಡ್. ಇವಾಗಷ್ಟೇ ಕಾಲ್ ಮಾಡಿದ್ರು ಮನೆಗೆ ರೀಚ್ ಆದಾಗ ನಾವು, ಫ್ಲೈಟ್ ಮೂವ್ ಆಯಿತು ಅಂತೇಳಿ. ಆ್ಯಂಡ್ ಒನ್ ಮೋರ್, ಫ್ಲೈಟ್ ಅಲ್ಲ, ಏರ್ಪೋರ್ಟ್ ಒಳಗಡೆ ಒಬ್ಬರು ನನ್ನ ವ್ಲಾಗ್ ನೋಡೋರು ಮಾತಾಡ್ಸಿದ್ರಂತೆ ಮನಿ ಎಕ್ಸ್ಚೇಂಜಲ್ಲಿ, ಅಲ್ಲಿ ವರ್ಕ್ ಮಾಡೋರು ಅನಿಸುತ್ತೆ ಏರ್ಪೋರ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಅವ್ರನ್ನ ಗುರ್ತು ಮಾಡಿ ಮಾತಾಡಿದ್ದಕ್ಕೆ, ರೆಕಗ್ನೈಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ. ಆ್ಯಂಡ್ ಈ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ, ಬಾಯ್ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಮೊನ್ನೆ ವ್ಲಾಗ್ನ ಸ್ವಸ್ತಿಯವ್ರು ಹೋಗಿರೋ ದಿವಸದ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದಾನೆ. ಇವತ್ತು ಸಂಡೇ 30th. ಆ್ಯಂಡ್ ವ್ಲಾಗ್ ಮಾಡೋ ಮೂಡ್ ಇರಲಿಲ್ಲ ಗೈಸ್ ಮೊನ್ನೆ ಎಲ್ಲ 2 days. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅಮ್ಮನ ಮನೆ ಹೊರಟಿದ್ದೇನೆ. ಬಿಕಾಸ್ ಚೈತ್ರನ್ ಮ್ಯಾರೇಜ್ ಎಲ್ಲ ಇದೆ 10ಗೆ. ಸೊ ನಂದು ಎಂಥ ಪರ್ಚೇಸ್ ಸ್ಟಿಚಿಂಗ್ ಏನೂ ಆಗಿಲ್ಲ. ಸೊ ಹಾಗಾಗಿ ಗಿರಿ ಅವರು ಇಲ್ಲಿ ಪೈಂಟಿಗೆ ಬಂದಿದ್ದರು, ನನ್ನ ಅತ್ತೆ ಮಗ ಮದುವೆ ಮನೆಗೆ. ಸೊ ಹಾಗಾಗಿ ಅವ್ರ ಆಟೋ ಇದೆ, ಅದರಲ್ಲಿ ಹೋಗು ಅಂತೇಳಿ ಹೊರಟಿದ್ದೀನಿ ನಾನು. ಸೊ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇದೆರಡು ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಅಷ್ಟೇ. 2 ಬ್ಯಾಗ್ ಇದೆ, 2-3 ಹೊಸ ಡ್ರೆಸ್ ಇದೆ ಗೈಸ್, ಅದನ್ನ ಸ್ಟಿಚ್ ಮಾಡಲಿಕ್ಕೆ ಅಂತೇಳಿ. ಸೊ ಲೆಟ್ಸ್ ಗೋ ಗೈಸ್. ನಾನು ಬಂದೆ ಮನೆಗೆ, ಬರ್ತಿ 12 ಗಂಟೆ ಆಯಿತು. ಸೊ ಆಟೋದಲ್ಲಿ ಬಂದದಲ್ವಾ. ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್. ಸ್ವಲ್ಪ ಮಾತಾಡಲಿಕ್ಕಿದೆ. ಆ್ಯಂಡ್ ಲಾಗ್ ಕೂಡ ಎಂಡ್ ಮಾಡಿರಲಿಲ್ಲ ಮೊನ್ನೆ ಫ್ಲೈಟಲ್ಲಿ ಅವ್ರು ಹೋಗಿರೋ ಲಾಗ್ ಮಾಡಿದ್ದೆ. ಸೊ ಅದನ್ನ ಎಂಡ್ ಮಾಡಿರಲಿಲ್ಲ. ಆ್ಯಂಡ್ ಆಮೇಲೆ ಸಿಗ್ತೀನಿ ಗೈಸ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಬಂದಿದ್ದು ಆಟೋದಲ್ಲಿ, ಬಟ್ ಸ್ಟಿಲ್ ಏನೋ ಒಂಥರ ಮೈಂಡಲ್ಲಿ ಒಂಥರ ಆಗ್ತದೆ. ಸೊ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್ ಗೈಸ್. ಗುಡ್ ಆಫ್ಟರ್ನೂನ್. ಆ್ಯಂಡ್ ಇವತ್ತು 1ನೇ ತಾರೀಕು ಡಿಸೆಂಬರ್. ಆ್ಯಂಡ್ ಟೈಮ್ ಆಗಿದೆ ಮಧ್ಯಾಹ್ನ 12:30. ನಾನು ಹೊರಟಿರೋದು ಟೈಲರಲ್ಲಿಗೆ ಒಂದು, ಮತ್ತು ಅಂದರೆ ನಂದೊಂದು ಇಲ್ಲಿ ಇಟ್ಟಿರೋ ಸ್ಯಾರಿ ಇದೆ ಗೈಸ್, ಮನೇಲಿ ಇಟ್ಟಿರೋದು, ಅದನ್ನೊಂದು ಸ್ಟಿಚ್ ಮಾಡಿ ಕೊಡಲಿಕ್ಕೆ. ಅದಲ್ಲದೆ ಇನ್ನು ಚೈತ್ರನ ಮದುವೆ ಬಂತಲ್ಲ, ಸೊ ನೆಕ್ಸ್ಟ್ ಸಂಡೇ ಮೆಹಂದಿ ಅವಳದು. ಆ್ಯಂಡ್ ಅದಕ್ಕೆ ಪರ್ಚೇಸಿಂಗ್ ಎಲ್ಲ ಎಂತ ಆಗಿಲ್ಲ, ನಂದು ಎಲ್ರದ್ದಾಗಿದೆ, ನಂದು ಒಬ್ಳದಾಗಿಲ್ಲ. ಸೊ ಹಾಗಾಗಿ ಪರ್ಚೇಸ್ ಎಲ್ಲ ಸ್ವಲ್ಪ ಮಾಡುವಂತ ಹೊರಟೆ ನಾನು. ನೆನ್ನೆ ನೈಟ್ ನಾನು ನೆನ್ನೆ ಬಂದು ಕಲ್ಲಡ್ಕದಿಂದ ಬಂದು ಮಧ್ಯಾಹ್ನ ಅಲ್ಲ ಸಾರಿ ಸಂಜೆ ಅದು ನಾನು ನೋಡ್ಲಿಕ್ಕೆ ಹೋಗಿದ್ದ. ಅದು ಅಡ್ಮಿಟ್ ಆಗಿದ್ದ ವೆನೋಕ್ ಹಾಸ್ಪಿಟಲಲ್ಲಿ. ಸೊ ನೈಟ್ ಹೋದವಳಲ್ಲಿ ಸ್ಟೇ ಆಗಿದೆ, ಬೆಳಿಗ್ಗೆ ಬಂದದ್ದು. ಬೆಳಿಗ್ಗೆ ಇವಾಗ ಇಷ್ಟೊತ್ತಿಗೆ ಹೊರಟೆ ನಾನು. ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ ನಿನ್ನ ಡಿಲೇ ಮಾಡಿದರೆ ಟೈಮ್ ಇಲ್ಲ ಗೈಸ್. ಇವತ್ತು ಆಲ್ರೆಡಿ ಸೋಮವಾರ, ಅದರಲ್ಲೂ ಅರ್ಧ ದಿನ ಆಗೇ ಹೋಯಿತು. ಸೊ ಮೊನ್ನೆದು ಲಾಗ್, ಸ್ವಸ್ತಿಯವ್ರು ಹೋಗಿರೋ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ 2 days ಅವ್ರು ಹೋದ ನಂತರ ಒಂದು ಸ್ವಲ್ಪ ಬೇಜಾರಲ್ಲಿದ್ದೆ. ಅದ ನಂತರ ಇಲ್ಲಿ ಬಂದ ನಾನು. ಸೊ ಹಾಗಾಗಿ ಬೇಜಾರಿದ್ದೇ ಇರುತ್ತೆ, ಎಂತ ಮಾಡ್ಲಿಕ್ಕಾಗುತ್ತೆ. ಅವರು ಅಲ್ಲಿ ದುಡಿಲಿಕ್ಕೆ ಅಂತ ಹೋದದ್ದು. ಖುಷಿಯಾಗಿ ಆರೋಗ್ಯವಾಗಿದ್ದರೆ ಸಾಕು ಅಷ್ಟೇ. ಆ್ಯಂಡ್ ಸ್ವಲ್ಪ 1 week 2 weeks ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಫಂಕ್ಷನ್ಸ್ ಎಲ್ಲ ಹತ್ರ ಬಂದಾಗ ಸ್ವಲ್ಪ ನೆನಪಾಗುತ್ತೆ. ಬಟ್ ಸ್ಟಿಲ್ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕಷ್ಟೆ, ನನಗೆ ನಾನೇ ಸ್ಟ್ರಾಂಗ್ ಆಗಿರಬೇಕಷ್ಟೆ. ಇರುತ್ತೆ ಮುಖದಲ್ಲಿ ಸ್ಮೈಲ್, ಅದು ಯಾವಾಗಲೂ ಇರುತ್ತೆ. ಎಷ್ಟು ಬೇಜಾರಿದ್ರು ಏನೇ ಇದ್ರು ತೋರಿಸ್ಕೊಳ್ಳೋಕೆ ಹೋಗಲ್ಲ. ಬಿಕಾಸ್ ಎಂತ ಹೇಳಿದ್ರು, ಎಷ್ಟೇ ಬೇಜಾರು ಯಾರ ಜೊತೆ ಶೇರ್ ಮಾಡಿದ್ರು, ಎಂಡ್ ಆಫ್ ದ ಡೇ ಆ ಬೇಜಾರನ್ನ ಪೇಯ್ನ ನಾವೇ ಅನುಭವಿಸ್ಬೇಕಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಇರಲಿ ಅಂತ ಸ್ವಲ್ಪ ಹೈಡ್ ಮಾಡ್ತಾ ಫೇಸಲ್ಲಿ ಸ್ಮೈಲ್ ಅದನ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ಆ್ಯಂಡ್ ನಾನು ಆದರೆ ಅಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೇನೆ ಗೈಸ್. ಇದೇ ಡ್ರೆಸ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಡ್ರೆಸ್ ಎಲ್ಲ ಜಾಸ್ತಿ ತಂದಿಲ್ಲ ನಾನು, ಜಿಮ್ ವೇರ್ ಮಾತ್ರ ನಾನು ಇಲ್ಲಿಂದ ಜಿಮ್ಮಿಗೆ ಹೋಗೋಣ ಅಂತ ಅಲ್ಲಿ ತಂದಿದ್ದೆ. ಬಟ್ ಇನ್ನು 1 week ಇರೋದ್ರಿಂದ ಫಂಕ್ಷನ್ಸ್ ಎಲ್ಲ ಆದ ನಂತರ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಆಟೋ ಬಂತು ಗೈಸ್, ಲೆಟ್ಸ್ ಗೋ ಹೋಗೋಣ. ಬತ್ತೆ ಲೆಟ್ಸ್ ಗೋ ಗೈಸ್. ಯಾವಾಗಲೂ 1 time ಪರ್ಚೇಸ್ ಮಾಡಿರೋ ಸಾರಿ ಇತ್ತು ಗೈಸ್. ಅಟ್ಲೀಸ್ಟ್ ರಿಸೆಪ್ಷನಿಗಾದರೂ ವೇರ್ ಮಾಡೋಣ ಅಂತೇಳಿ ತೊಗೊಂಡೋಗಿ ಸ್ಟಿಚಿಗೆ ಕೊಟ್ಟೆ. ಬಿಕಾಸ್ ಇನ್ನು ಟೈಮ್ ಇಲ್ಲಲ್ಲ ಗೈಸ್. ಹಾಗಾಗಿ ಅಲ್ಲಿಂದ ಬಂದಿದ್ದೆ ನಾನು ಐಶ್ವರ್ಯ ಬ್ಯಾಂಗಲ್ಸ್ಗೆ, ಉಜಿರೆಯಲ್ಲಿರುವಂಥದ್ದು. ಅಮೃತ್ ಟೆಕ್ಸ್ಟೈಲ್ಸ್ ಇದೆಲ್ಲ ಗೈಸ್, ಅದರ ಕೆಳಗಡೆ ಇದೆ. ಆ್ಯಂಡ್ ನಾನು ಸಾರಿ ಎಲ್ಲ ವೇರ್ ಮಾಡಿದಾಗ ಅಫ್ಕೋರ್ಸ್ ಬ್ಯಾಂಗಲ್ಸ್ ಹಾಕ್ತೀನಿ. ನಾನು ಇಷ್ಟೆಲ್ಲ ಬ್ಯಾಂಗಲ್ಸ್ ಹಾಕಿದ್ದೀನಲ್ಲ, ಅದೆಲ್ಲ ಇಲ್ಲೇ ತೊಗೊಂಡಿರೋದು. ಬಿಕಾಸ್ ಬ್ಯಾಂಗಲ್ಸ್ಗೆ ಅಂತೇಳಿ ಪರ್ಫೆಕ್ಟ್ ಶಾಪ್ ಅಂದರೆ ಇದೊಂದೇ ಗೈಸ್. ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇದೆ. ನಾನು ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದೇನೆ ಮದುವೆಗೆ. ಅದನ್ನ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ತೋರಿಸ್ತೇನೆ. ಸಿಕ್ಕಾಪಟ್ಟೆ ಚಂದ ಇದೆ. ಅದನ್ನ ಇವಾಗ ನಾನು ಏನು ರಿವೀಲ್ ಮಾಡ್ತಾ ಇಲ್ಲ. ಆ್ಯಂಡ್ ಓನರ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ಚೆನ್ನಾಗಿ ಸೆಟ್ ಮಾಡಿ ಎಲ್ಲ ಕೊಡ್ತಾರೆ. ಯಾವ ಕಲರ್ ಡ್ರೆಸ್ ಇದೆ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಕೊಡ್ತಾರೆ ಗೈಸ್. ಅವರ ಇನ್ಸ್ಟಾಗ್ರಾಮ್ ID ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೇನೆ, ಚೆಕ್ಔಟ್ ಗೈಸ್. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.